ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ಜಗದೀಶ್ ಖಾಶಂಪೂರ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಖರ್ಗೆ ಬೆಂಗಳೂರಿನಲ್ಲಿದ್ದರೂ 2 ದಿನದಿಂದ ದೂರ ಇದ್ದ ಡಿಕೆಶಿ ಇಂದು ಸಂಜೆಯೊಳಗೆ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗುವಂತಹ ಸಾಧ್ಯತೆ. ಮುಖಾಮುಖಿ ಆದರೆ ನಾಯಕತ್ವ ಗೊಂದಲದ ಬಗ್ಗೆ ಚರ್ಚೆ ನಿರೀಕ್ಷೆ. ಸಿಎಂ ಕುರ್ಚಿ ಕಿತ್ತಾಟದಲ್ಲಿ ನೀ ಕೊಡೆ ನಾ ಬಿಡೆ ಅನ್ನೋ ಪಟ್ಟು. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಪಟ್ಟಿನ ನಡುವೆ ಮಲ್ಲಿಕಾರ್ಜುನ್ ಖರ್ಗೆಗೆ ಇಕ್ಕಟ್ಟು. ಎಐಸಿಸಿ ಅಧ್ಯಕ್ಷರು ಹೇಗೆ ಬಗೆಹರಿಸುತ್ತಾರೆ ಪಕ್ಷದೊಳಗಿನ ಸಮಸ್ಯೆ ಅಂತ ಕಾದು ನೋಡುವ ತಂತ್ರ. ಸಿಎಂ ಸ್ಥಾನವನ್ನ ಸಿದ್ದರಾಮಯ್ಯ ಬಿಟ್ಟು ಕೊಡ್ತಾರೆ. ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಆಗ್ತಾರೆ. ಗದಗದ ರಾಚೋಟೇಶ್ವರ ಹುಲಿಗೆಮ್ಮ ದೇವಿಯ ಜೋಗತಿ ಭೈಲಮ್ಮ ಬಾಳಮಣ್ಣನವರ ಭವಿಷ್ಯ. ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ವಿಶೇಷ ಪೂಜೆ. ಸಿಎಂ ತವರಿನಲ್ಲಿಯೇ ಅಯ್ಯಪ್ಪ ಮಾಲಾಧಾರಿಗಳ ಪ್ರಾರ್ಥನೆ. ಬೆಂಗಳೂರಿನಲ್ಲಿ ಡಿಕೆ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ ನಾಗಸಾಧುಗಳು. ಪವರ್ ಶೇರಿಂಗ್ ಗುದ್ದಾಟದ ನಡುವೆ ವೇದಿಕೆ ಹಂಚಿಕೊಳ್ಳಲಿರುವ ಸಿಎಂ ಮತ್ತು ಡಿಸಿಎಂ. ಇಂದು ಶಿಡ್ಲಘಟ್ಟದಲ್ಲಿ 28 ಇಲಾಖೆಗಳ ವಿವಿಧ ಕಾಮಗಾರಿಗಳಿಗೆ ಚಾಲನೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿರುವ ಸಿದ್ದರಾಮಯ್ಯ, ಡಿಕೆಶಿ. ಕಾಂಗ್ರೆಸ್ ಪಕ್ಷದಲ್ಲೇ ನಡೀತಾ ಇದೆಯಂತೆ ಕುದುರೆ ವ್ಯಾಪಾರ. ವಿಪಕ್ಷ ಸ್ಥಾನದಲ್ಲಿರುವ ಬಿಜೆಪಿ ನಾಯಕರಿಂದ ಜನಪರ ಹೋರಾಟ ಶುರು. ಕಾದು ನೋಡುವಂತೆ ಹೈಕಮಾಂಡ್ ಸೂಚನೆ. ಇಡಿ ತನಿಖೆಗೆ ಒತ್ತಾಯಿಸಲು ಸಜ್ಜು. ಕೇಂದ್ರ ಗೃಹ ಸಚಿವರ ಭೇಟಿಯಾದ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ. ದೆಹಲಿ ಯಾತ್ರೆಯ ಸೀಕ್ರೆಟ್ ಏನು? ರಾಜ್ಯದಲ್ಲಿ ಕ್ಷಿಪ್ರ ಬದಲಾವಣೆಯಾದರೆ ಎದುರಿಸುವಂತಹ ಬಗ್ಗೆ ಅಮಿತ್ ಶಾರಿಂದ ಸಲಹೆ ಪಡೆದ ಬಿವೈಬಿ. ಆನ್ಲೈನ್ ಬೆಟ್ಟಿಂಗ್ ಹುಚ್ಚಿಗೆ ಬಿದ್ದಿದ್ದ ಅಣ್ಣಪ್ಪ ನಾಯಕರ ಪತ್ನಿಯಿಂದಲೂ ದೂರ. ಇದೇ ಚಟದಿಂದಾಗಿ ದರೋಡೆ ಪ್ಲಾನ್ ಮಾಡಿದ್ದ ಕಾನ್ಸ್ಟೇಬಲ್. ದಂಪತಿಯೊಬ್ಬರಿಂದ ಇನೋವಾ ಕಾರ್ ಬಾಡಿಗೆ ಪಡೆದು ಕೃತ್ಯ. $7 ಕೋಟಿ ದರೋಡೆ ಕೇಸ್ನಲ್ಲಿ ಮತ್ತೊಬ್ಬ ಆರೋಪಿಗಾಗಿ ಶೋಧ. ನಾಪತ್ತೆಯಾಗಿರುವ ದಿನೇಶ್ ಬಳಿ ಇದೆ ರಿಕವರಿ ಆಗದೆ ಉಳಿದಿರುವಂತಹ ಹಣ. ಗೋವಾದಲ್ಲಿ ಫೋನ್ ಆನ್ ಅಂಡ್ ಆಫ್ ಆದ ಮಾಹಿತಿ. ಇನ್ನೊಬ್ಬನನ್ನ ಹಿಡಿದಿದ್ರೆ ರಿಕವರಿ ಆಗುತ್ತೆ ಬರೋಬ್ಬರಿ 70 ಲಕ್ಷ ರೂಪಾಯಿ. ಇನ್ನೂ ಪತ್ತೆಯಾಗದ ಸಿಎಂಎಸ್ ವಾಹನದ ಡಿವಿಆರ್. ಅರಣ್ಯ ಪ್ರದೇಶದಲ್ಲಿ ಎಸೆದಿರುವಂತಹ ದರೋಡೆಗೂರರ ಗ್ಯಾಂಗ್. ಪ್ರಮುಖ ಎವಿಡೆನ್ಸ್ ಆಗಿರುವುದರಿಂದ ಪೊಲೀಸರಿಂದ ತೀವ್ರ ಹುಡುಕಾಟ. $7 ಕೋಟಿ ರಾಬರಿ ಕೇಸ್ನಲ್ಲಿ ಕಾನ್ಸ್ಟೇಬಲ್ ಭಾಗಿ ಹಿನ್ನೆಲೆ ಕಮಿಷನರ್ ಅಲರ್ಟ್. ಎಲ್ಲಾ ಪೊಲೀಸ್ ಠಾಣೆಯ ಸಿಬ್ಬಂದಿ ಮೇಲೆ ಮಾನಿಟರಿಂಗ್. ಆಯಾ ವಿಭಾಗದ ಡಿಸಿಪಿ ಮತ್ತು ಎಸಿಪಿಗಳಿಗೆ ಮೀಟಿಂಗ್ ನಡೆಸಿ ರಿಪೋರ್ಟ್ ಕೊಡೋದಕ್ಕೆ ಸೂಚನೆ. ನಾನು ಪ್ರಧಾನಿ ನರೇಂದ್ರ ಮೋದಿ ಅವರ ಕಚೇರಿಯಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿ ಅಂತ ಹೇಳಿ ಕೋಟಿ ಕೋಟಿ ವಂಚನೆ. ಅಮಿತ್ ಶಾ ದತ್ತುಪುತ್ರ ಎಂದು ಕಥೆ ಕಟ್ಟಿ ಯಾಮಾರಿಸುತ್ತಿದ್ದ ಖತರ್ನಾಕ್. ಬೆಂಗಳೂರಿನ ವಿಜಯನಗರದ ನಿವಾಸಿ ಸುಜೇಂದ್ರ ಕೊನೆಗೂ ಅರೆಸ್ಟ್. ಜೈಲಿನಲ್ಲೂ ಮುಂದುವರಿದ ಪಿಎಸ್ಐ ನೇಮಕಾತಿ ಅಕ್ರಮದ ಕಿಂಗ್ ಪಿನ್ ಆರ್ಡಿ ಪಾಟೀಲ್ ಪುಂಡಾಟ. ಜೈಲು ಸಿಬ್ಬಂದಿ ಮೇಲೆ ಹಲ್ಲೆ, ವಾರ್ಡನ್ ಜೊತೆಗೂ ಗಲಾಟೆ. ದೂರು ಪ್ರತಿದೂರು ದಾಖಲು. ಎಪಿಎಂಸಿ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಯಿಂದ ಅಕ್ರಮ ಹಣ ವಸೂಲಿ. ಅನಧಿಕೃತವಾಗಿ ಸಿಬ್ಬಂದಿ ನೇಮಿಸಿ ಲಾರಿಯಿಂದ 100 ರೂಪಾಯಿ ಪಡೆದಿರುವಂತಹ ಮಾಹಿತಿ. ದೇವದುರ್ಗ ಎಪಿಎಂಸಿ ಅಧ್ಯಕ್ಷ ಆದನಗೌಡ ಸೇರಿ 4 ವಿರುದ್ಧ ಎಫ್ಐಆರ್. ವಾಲಿಬಾಲ್ ಆಟ ಆಡ್ತಾ ಇದ್ದಾಗ ಕಲ್ಲು ಬಿಸಾಕಿದ ವಿದ್ಯಾರ್ಥಿ. ಮತ್ತೊಬ್ಬ ವಿದ್ಯಾರ್ಥಿಯ ತಲೆಗೆ ಬಿದ್ದು ಗಾಯ. ತಲೆಯಲ್ಲಿ ರಕ್ತ ಬಿರ್ತಾ ಇದ್ರು. ಆಸ್ಪತ್ರೆಗೆ ದಾಖಲಿಸದೆ ಬೆಂಗಳೂರಿನ ಖಾಸಗಿ ಶಾಲೆಯ ಸಿಬ್ಬಂದಿ ನಿರ್ಲಕ್ಷ್ಯ.
ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್. ರಾಮನಗರ ಜಿಲ್ಲೆಯಲ್ಲಿ ಮುಂದುವರಿದ ಚಿರತೆಗಳ ಉಪಟಳ. ಆಹಾರ ಅರಸಿ ಕಾಡಿನಿಂದ ಗ್ರಾಮಕ್ಕೆ ಎಂಟ್ರಿ ಕೊಟ್ಟ ಚಿರತೆ. ಶೀಘ್ರ ಸೆರೆ ಹಿಡಿಯುವಂತೆ ಅರಣ್ಯ ಅಧಿಕಾರಿಗಳಿಗೆ ಗ್ರಾಮಸ್ಥರ ಮನವಿ. ಕಾಸರಗೋಡಿನಲ್ಲಿ ರಸಮಂಜರಿ ಕಾರ್ಯಕ್ರಮದಲ್ಲಿ ಕಾಲ್ತುಳಿತ. ಗಾಯಕ ಹನಾನ್ ಶಾ ಕಾರ್ಯಕ್ರಮದಲ್ಲಿ ನೂಕುನುಗ್ಗಲು. 20ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥ, ಆಸ್ಪತ್ರೆಗೆ ದಾಖಲು. ಬಿಹಾರದ ತಾಯಂದಿರ ಎದೆಹಾಲಿನಲ್ಲೂ ವಿಷಕಾರಿ ಯುರೇನಿಯಂ. ಬಿಹಾರದ 6 ಜಿಲ್ಲೆಗಳಲ್ಲಿ ಆತಂಕದ ಬೆಳವಣಿಗೆ. ಪಾಟ್ನಾದ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ನಡೆಸಿರುವಂತಹ ಅಧ್ಯಯನದಿಂದ ಬಹಿರಂಗ. ಸುಪ್ರೀಂ ಕೋರ್ಟ್ ಹೊಸ ಸಿಜೆಐ ಆಗಿ ಸೂರ್ಯಕಾಂತ್ ಅಧಿಕಾರ ಸ್ವೀಕಾರ. ನ್ಯಾಯಮೂರ್ತಿ ಗವಾಯಿ ಸ್ಥಾನ ತುಂಬಿದ ಸೂರ್ಯಕಾಂತ್ 2027ರ ಫೆಬ್ರವರಿವರೆಗೆ ಸಿಜೆಐ ಆಗಿ ಸೇವೆ. ಡಿಸೆಂಬರ್ 12ರಂದು ಸೂಪರ್ ಸ್ಟಾರ್ ರಜನಿಕಾಂತ್ ಹುಟ್ಟುಹಬ್ಬದ ಸಡಗರ. ಈ ಸಂಭ್ರಮ ದುಪ್ಪಟ್ಟು ಮಾಡಲು ಜೈಲರ್ 2 ಚಿತ್ರತಂಡ ಸಿದ್ಧತೆ. ತಲೈವಾರ ಸ್ಪೆಷಲ್ ಪ್ರೋಮೋ ಬಿಡುಗಡೆ ಮಾಡಲು ಪ್ಲಾನ್. ಅಭಿಮಾನಿಗಳು ಫುಲ್ ಖುಷ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.